ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ SSLC ವಾರ್ಷಿಕ ಪರೀಕ್ಷಾ ಫಲಿತಾಂಶ ಇಂದು ಪ್ರಕಟ ಆಗುತ್ತಾ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇನ್ಸ್ಟಾಮಲ್ಲಿ ಕೂಡ ಕೇಳ್ತಾ ಇರುವಂತದ್ದಾಗಿರುತ್ತೆ. SSLC ವಿದ್ಯಾರ್ಥಿಗಳು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದಾರಲ್ಲ, ಪರೀಕ್ಷೆನ ಮುಕ್ತಾಯಗೊಂಡ ನಂತರದಲ್ಲೇ ಈ ವಿದ್ಯಾರ್ಥಿಗಳು ದಿನನಿತ್ಯ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಒಂದು ಕಾತರದಿಂದ ವೆಯ್ಟ್ ಮಾಡ್ತಾ ಇದ್ದು, ಇದೇ ಸಂದರ್ಭದಲ್ಲಿ ಇದೀಗ ವಿದ್ಯಾರ್ಥಿಗಳಿಗೆ ಆ ದಿನಾಂಕದಂದು ರಿಸಲ್ಟ್ ಪ್ರಕಟ ಆಗ್ತಿದೆ, ಈ ದಿನಾಂಕದಂದು ರಿಸಲ್ಟ್ ಪ್ರಕಟ ಆಗ್ತಿದೆ ಅಂತ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಸುದ್ದಿಗಳು ಬರ್ತಾ ಇದಾವೆ. ಇದೀಗ ವಿದ್ಯಾರ್ಥಿಗಳು ಬೆಳಿಗ್ಗೆಯಿಂದ ಹೆಚ್ಚಿಗೆ ಒಂದು ಪ್ರಶ್ನೆನ ಕೇಳ್ತಾರೆ, ರಿಸಲ್ಟ್ ಪ್ರಕಟ ಆಗಿದೆಯಾ, ಇಂದು ರಿಸಲ್ಟ್ ಅಂತ ಸುದ್ದಿಗಳು ಬರ್ತಾ ಇದೆ. ನಮಗೆ ಕೆಲವೊಂದು ಆರ್ಟಿಕಲ್ಗಳಲ್ಲಿ ಶೋ ಆಗ್ತಿದ್ದಾವೆ, ಕೆಲವೊಂದು ರೀತಿಯಾದಂಥ ಒಂದು ವೆಬ್ಸೈಟ್ಗಳಲ್ಲೂ ಕೂಡ ಶೋ ಆಗ್ತಿದ್ದಾವೆ ಇವತ್ತು ರಿಸಲ್ಟ್ ಅಂತ. ಸೊ ರಿಸಲ್ಟ್ ಇಂದು ಪ್ರಕಟ ಆಗ್ತಾ ಇದೆಯಾ, ರಿಸಲ್ಟ್ ಪ್ರಕಟ ಆಗಿದೆ, ರಿಸಲ್ಟ್ ಬಂದಿದೆಯಾ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ಕೊಡಿ ಅಂತಾನು ಕೂಡ ಕೇಳ್ತಾ ಇದ್ರು. ಹೀಗಾಗಿ ವಿಡಿಯೋನ ಮಾಡಿ ಮಾಹಿತಿನ ಕೊಡ್ತಾ ಇರುವಂಥದ್ದು. ಏನಿದು ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಇವತ್ತು ರಿಸಲ್ಟ್ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ. ಆಗಿದ್ರೆ ಏನು ಇಲಾಖೆ ಕಡೆಯಿಂದ ಇರತಕ್ಕಂಥ ಸುದ್ದಿಗಳು, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ನೀವು ತಿಳ್ಕೊಂತೀರಾ. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ ಸುದ್ದಿಗಳನ್ನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರು ಕೂಡ ಮರಿದೇ ವಿಡಿಯೋನ ಶೇರ್ ಮಾಡೋರಿಗೂ ಕೂಡ ಒಂದು ಮಾಹಿತಿನ ತಲುಪಿಸಿ. ವಿಡಿಯೋ ನೋಡಿದ ನಂತರದಲ್ಲಿ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ರೂಟೇ ಬಂದಿರಬಹುದು ಅಂತ ಹೇಳ್ತಾ, ಇದೀಗ SSLC ವಾರ್ಷಿಕ ಪರೀಕ್ಷೆನ ಮಾರ್ಚ್ 21ರಿಂದ ಮಾರ್ಚ್ ತಿಂಗಳ ಒಂದು 21ನೇ ತಾರೀಕಿನಿಂದ ಏಪ್ರಿಲ್ 4ನೇ ತಾರೀಕಿನ ತನಕ ರಾಜ್ಯದಲ್ಲಿ ಪರೀಕ್ಷೆನ ಮಾಡಿದ್ದಾರೆ. ಈ ಒಂದು ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ಇಂದು ಏಪ್ರಿಲ್ 20ನೇ ತಾರೀಕಿನಂದು ರಿಸಲ್ಟ್ ಪ್ರಕಟ ಆಗ್ತಿದೆ ಅಂತ ಬಂದ್ಬಿಟ್ಟು ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಸುದ್ದಿ ಆಗ್ತಾ ಇರುವಂತದ್ದಾಗಿರುತ್ತೆ. ಕೆಲ ವಿದ್ಯಾರ್ಥಿಗಳು ಕೂಡ ಒಂದು ವೆಬ್ಸೈಟ್ಗಳಲ್ಲಿ ಅಥವಾ ಗೂಗಲ್ ಗಳಲ್ಲಿ ಕೂಡ ಇದು ಶೋ ಆಗ್ತಾ ಇದೆ, ನಮಗೆ ರಿಸಲ್ಟ್ ಡೇಟ್ 20ನೇ ತಾರೀಕು ಅಂತೆಲ್ಲ ಬಂದಿದೆ ಅಂತೆಲ್ಲ ಕಳಿಸ್ತಾ ಇದ್ರಿ. ಬಟ್ ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ UP ಬೋರ್ಡ್ ಅಂತಕ್ಕಂಥದ್ದು ಮೆನ್ಷನ್ ಆಗಿರುತ್ತೆ. ಇದು ವಿದ್ಯಾರ್ಥಿಗಳು ಅದನ್ನ ಅಬ್ಸರ್ವ್ ಮಾಡಿಲ್ಲ ಅಂತ ಅನ್ಕೋತೀನಿ. ಅಂದ್ರೆ ಉತ್ತರ ಪ್ರದೇಶದ ಒಂದು ಬೋರ್ಡ್ ಏನಿದೆಯಲ್ಲ, ಅಲ್ಲಿ 10th ಮತ್ತೆ 12th ಅಂತ ಕರೀತಾರೆ, SSLC ಅಂತ ಕರೀದಿಲ್ಲ. ಬಟ್ ವಿದ್ಯಾರ್ಥಿಗಳು SSLC ಅಂತ ರಿಸಲ್ಟ್ ಅನ್ನು ಚೆಕ್ ಮಾಡಿದಾಗ ಆ ರೀತಿಯಾಗಿ ಬರ್ತಾ ಇರುವಂತದ್ದಾಗಿರುತ್ತೆ, ಅದು ಶೋ ಆಗ್ತಿದ್ದಾವೆ. ಹಾಗಾಗಿ ಏಪ್ರಿಲ್ 20ನೇ ತಾರೀಕು ಮತ್ತೆ ರಿಸಲ್ಟ್ ಅನೌನ್ಸ್ ಆಗಿದೆ. ಆ ವೆಬ್ಸೈಟ್ ಅಲ್ಲಿ ಯಾವುದೇ ರೀತಿಯಾಗಿ ಓಪನ್ ಆಗ್ತಿಲ್ಲ. ಯಾವ ವೆಬ್ಸೈಟ್ ಅಲ್ಲಿ ರಿಸಲ್ಟ್ ನೋಡೋದು ಅಂತಾನು ಕೂಡ ವಿದ್ಯಾರ್ಥಿಗಳ ಪ್ರಶ್ನೆ ಇರುವಂತದ್ದು. ಕರ್ನಾಟಕ ರಾಜ್ಯದಲ್ಲಿ ಒಂದು ನಡೆದಂತ ಒಂದು ಪರೀಕ್ಷೆ ಏನಿದೆಯಲ್ಲ, SSLC ವಾರ್ಷಿಕ ಪರೀಕ್ಷೆ ಒಂದು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಡೆಸಿರ್ತಕ್ಕಂಥ ಈ ಒಂದು ಪರೀಕ್ಷಾ ಫಲಿತಾಂಶ ಅನೌನ್ಸ್ ಆದ ಸಂದರ್ಭದಲ್ಲಿ ಯಾವ ವೆಬ್ಸೈಟ್ ಅಲ್ಲಿ ಬರುತ್ತೆ ಅಂದ್ರೆ results.nic.in ಅಂತಕ್ಕಂಥ ವೆಬ್ಸೈಟ್ ನಲ್ಲಿ ಪ್ರಕಟ ಆಗುತ್ತೆ. ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾಗಿ ಕೂಡ ಅಧಿಕೃತ ದಿನಾಂಕ ಅಂತ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅನೌನ್ಸ್ ಆಗಿಲ್ಲ. ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಏನು ಮಾಹಿತಿ ಬರ್ತಿದೆಯಲ್ಲ, ಏಪ್ರಿಲ್ 20ನೇ ತಾರೀಕಿನಂದು ರಿಸಲ್ಟ್ ಅಂತ, ಅದು UP ಬೋರ್ಡ್ ನ ಒಂದು ರಿಸಲ್ಟ್ ಆಗಿರುತ್ತೆ. ಸದ್ಯಕ್ಕೆ ಕರ್ನಾಟಕ ರಾಜ್ಯದ ಒಂದು ಶಾಲಾ ಶಿಕ್ಷಣ ಇಲಾಖೆ ಏನಿದೆಯಲ್ಲ, ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಅವರು ಯಾವುದೇ ರೀತಿ ಅಧಿಕೃತ ದಿನಾಂಕ ಅಂತೂ ಪ್ರಕಟ ಆಗಿಲ್ಲ. ಹಾಗಾದ್ರೆ SSLC ರಿಸಲ್ಟ್ ಯಾವಾಗ ಪ್ರಕಟ ಆಗಬಹುದು ಅಂತ ವಿದ್ಯಾರ್ಥಿಗಳ ಪ್ರಶ್ನೆ ಇದೆಯಲ್ಲ. ಏಪ್ರಿಲ್ ತಿಂಗಳ 15ರಿಂದ ಮೌಲ್ಯಮಾಪನ ಕಾರ್ಯ ಅಂತೂ ಶುರುವಾಗಿರೋದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನ್ನ ಸದ್ಯಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಮೇ ತಿಂಗಳ ಮೊದಲ ವಾರದಲ್ಲಿ ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಅಧಿಕೃತ ದಿನಾಂಕ ಪ್ರಕಟ ಆದಾಗ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ರಿಸಲ್ಟ್ ಬರೋ ತನಕ ವಿದ್ಯಾರ್ಥಿಗಳು ಯಾವ ಕೋರ್ಸ್ ಅನ್ನ ತಗೋಬಹುದು, ಏನು ಎತ್ತ, ಅದ್ರ ಬಗ್ಗೆ ನೀವು ಕೂಡ ಚಿಂತನೆ ನಡೆಸ್ತಾ ಇರಿ ಅಂತ ಹೇಳ್ತಾ, ನಿಮ್ಮೆಲ್ಲ ಸ್ನೇಹಿತರಿಗೆ ಮಾಹಿತಿ ವಿಡಿಯೋ ಶೇರ್ ಮಾಡೋರಿಗೂ ಕೂಡ ಒಂದು ಮಾಹಿತಿನ ತಲುಪಿಸಿ ವಿದ್ಯಾರ್ಥಿಗಳೇ.